ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ನ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಕ್ವಾರ್ಟರ್ ಎಂಡ್ ಅಲ್ಲಿ ಶೇರ್ ಹೋಲ್ಡಿಂಗ್ ಡೇಟಾ ರಿಲೀಸ್ ಆಗುತ್ತೆ. ಆ ಶೇರ್ ಹೋಲ್ಡಿಂಗ್ ಅಲ್ಲಿ ಯಾರು ಎಷ್ಟು ಪ್ರಮಾಣದ ಹೋಲ್ಡಿಂಗ್ ಅನ್ನ ಹೊಂದಿದ್ದಾರೆ ಅನ್ನೋ ಮಾಹಿತಿ ಸಿಗುತ್ತೆ. ಅದೇ ರೀತಿಯಾದ ಒಂದು ಡೇಟಾನ ನಿಮ್ಮ ಮುಂದೆ ನಾನು ಈ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೆಲವು ಶೇರ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ಅಥವಾ ಇನ್ಫಾರ್ಮೇಶನ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದ ಕೇಂದ್ರ ಬಿಂದು ಅಂತಂದ್ರೆ ಅದು ಮ್ಯೂಚುವಲ್ ಫಂಡ್ಸ್. ನಿಮ್ಗೆಲ್ರಿಗೂ ಗೊತ್ತಿದೆ, ಯಾವುದೇ ಒಂದು ಕಂಪನಿ ಅಂತಂದ್ರೆ ಅಲ್ಲಿ 4 ಟೈಪ್ ಆಫ್ ಇನ್ವೆಸ್ಟರ್ಸ್ ಇರ್ತಾರೆ. ಒಂದು ಪ್ರಮೋಟರ್ಸ್, ಎರಡನೇದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಮೂರನೇದು ಮ್ಯೂಚುವಲ್ ಫಂಡ್ಸ್ ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೂ ರಿಟೇಲ್ ಇನ್ವೆಸ್ಟರ್ಸ್. ಈ 4 ಟೈಪ್ ಆಫ್ ಇನ್ವೆಸ್ಟರ್ಸ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿರ್ತಾರೆ, ಇವರ ರೋಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾನೇ ಸ್ಟಾಕ್ ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಹಾಗೆ ಇವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಅಲ್ಲೇನಾದ್ರೂ ಪಾಸಿಟಿವ್ಸ್ ಕಂಡಿರ್ಬೇಕು. ಸುಮ್ನೆ ರಿಟೇಲ್ ಇನ್ವೆಸ್ಟರ್ಸ್ ತರ ರ್ಯಾಲಿಯನ್ನ ನೋಡಿ ಅಥವಾ ನ್ಯೂಸ್ ಅಲ್ಲಿ ಇದೆ ಸ್ಟಾಕ್ ಅಂತನ ಬೈ ಮಾಡೋದಿಲ್ಲ. ಕಂಪನಿಯನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಾರೆ. ಆನಂತರ ಅಲ್ಲೇನಾದ್ರೂ ಅಪರ್ಚುನಿಟೀಸ್ ಇದೆ ಅನ್ಸಿದ್ರೆ ಮಾತ್ರ ಎಂಟರ್ ಆಗ್ತಾರೆ, ಇಲ್ವಾ ಸ್ಟ್ರೈಟ್ ಅವೇ ದೂರ ಇರ್ತಾರೆ. ಹಾಗಾಗಿ ಇವರ ಹೋಲ್ಡಿಂಗ್ ಕೂಡ ನಮ್ಗೆ ಕೆಲವೊಂದು ಮಾಹಿತಿಯನ್ನ ಕೊಡುತ್ತೆ ನಾವು ಇನ್ವೆಸ್ಟ್ ಮಾಡುವಾಗ. ಬಟ್ ಯೂಶುವಲಿ ಏನಾಗುತ್ತೆ, ಇವರ ಹೋಲ್ಡಿಂಗ್ ಜಾಸ್ತಿ ಆಗಿದೆ ಅಂದ್ರೆ ಅಷ್ಟರಲ್ಲಿ ಸ್ಟಾಕ್ ಗಳ ಅಲ್ಲೇ ಒಂದಷ್ಟು ಮೊಮೆಂಟಮ್ ಅನ್ನ ಪಡ್ಕೊಂಡು ಅಪ್ ಆಗಿರ್ತವೆ. ಅದೊಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಬಟ್ ಸ್ಟಿಲ್ ಕಂಪನಿಗಳನ್ನ ಸ್ಟಡಿ ಮಾಡುವಾಗ ಮ್ಯೂಚುವಲ್ ಫಂಡ್ಸ್ ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನ ಹೋಲ್ಡಿಂಗ್ ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ನಮ್ಗೊಂದು ಆಡೆಡ್ ಅಡ್ವಾಂಟೇಜ್ ಸಿಗುತ್ತೆ ಕಂಪನಿಗಳನ್ನ ಸ್ಟಡಿ ಮಾಡುವಾಗ. ಬಟ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇನ್ವೆಸ್ಟ್ ಮಾಡಬಾರ್ದು. ಯಾಕಂದ್ರೆ ಅವರು ಕೂಡ ಹಲವಾರು ಶೇರುಗಳಲ್ಲಿ ತಗಲಾಕೊಂಡು ಲಾಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮಾರ್ಕೆಟ್ ಎಲ್ರಿಗೂ ಕೂಡ ಲಾಸ್ ಮಾಡುತ್ತೆ, ಎಲ್ರಿಗೂ ಕೂಡ ಲಾಭವನ್ನ ಕೊಡುತ್ತೆ ಸ್ಮಾರ್ಟ್ ಆಗಿದ್ರೆ. ಹಾಗಾಗಿ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇನ್ವೆಸ್ಟ್ ಮಾಡೋದಲ್ಲ, ಬಟ್ ಅವ್ರು ಯಾಕೆ ಅಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಆ ಕಂಪನಿಯಲ್ಲಿ ಏನಿದೆ ಅಂತದ್ದು ಅಂತ ನಾವು ಆ ಕಂಪನಿಯ ಬಗ್ಗೆ ಒಂದಷ್ಟು ಸ್ಟಡೀಸ್ ಮಾಡಿದ್ರೆ ಬಹುಶಃ ನಮ್ಗೆ ಒಂದಷ್ಟು ಇನ್ಪುಟ್ ಸಿಗುತ್ತೆ. ಅದು ನಮ್ಗೆ ಕಾನ್ಫಿಡೆನ್ಸ್ ಅನ್ನು ಕೂಡ ಕೊಡಬಹುದು ಕಂಪನಿಗಳನ್ನ ಬೈ ಮಾಡುವಾಗ. ನೋಡೋಣ ಯಾವ ಶೇರ್ಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂತ. ಗೆಳೆಯರು ನೋಡಬಹುದು, ಇನ್ಸ್ಟಿಟ್ಯೂಷನಲ್ ಕಾನ್ಫಿಡೆನ್ಸ್ ಟಾಪ್ 10 ಕಂಪನೀಸ್ ವಿತ್ ಹೈಯೆಸ್ಟ್ ಮ್ಯೂಚುವಲ್ ಫಂಡ್ ಸ್ಟೇಕ್ ಇನ್ Q3. Q3 ನಲ್ಲಿ ಹೈಯೆಸ್ಟ್ ಮ್ಯೂಚುವಲ್ ಫಂಡ್ ಸ್ಟೇಕ್ ಅನ್ನು ಹೊಂದಿರುವಂತ ಟಾಪ್ 10 ಕಂಪನೀಸ್ ಲಿಸ್ಟ್ ನಮ್ಗೆ ಈ ಆರ್ಟಿಕಲ್ ಅಲ್ಲಿ ಸಿಗುತ್ತೆ. ಇದನ್ನ ಕಂಪೈಲ್ ಮಾಡಿರುವಂತವ್ರು ಯಾರು ಅಂತಂದ್ರೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಅವರು. ನೋಡಬಹುದು, ಡೊಮೆಸ್ಟಿಕ್ ಬ್ರೋಕರೇಜ್ ಫರ್ಮ್ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಕಂಪೈಲ್ಡ್ ಅ ಲಿಸ್ಟ್ ಟಾಪ್ 10 ಕಂಪನೀಸ್ ವೇರ್ ಮ್ಯೂಚುವಲ್ ಫಂಡ್ಸ್ ಹೆಲ್ಡ್ ದ ಹೈಯೆಸ್ಟ್ ಸ್ಟೇಕ್ಸ್ ಆಸ್ ಆಫ್ ಕ್ವಾರ್ಟರ್ ಎಂಡೆಡ್ ಡಿಸೆಂಬರ್ 2024. ಹೈಯೆಸ್ಟ್ ಸ್ಟೇಕ್ ಇರುವಂತಹ ಟಾಪ್ 10 ಕಂಪನೀಸ್ ಅನ್ನ ಇವರು ಲಿಸ್ಟ್ ಮಾಡಿದ್ದಾರೆ. ಅವುಗಳನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ. ಹೇಳಿದ್ರೆ ಮೊದಲನೇ ಕಂಪನಿ ನೋಡಬಹುದು ಕ್ರಾಂಪ್ಟನ್ ಗ್ರೀವ್ಸ್, ಅಥವಾ ಇಲ್ಲಿ ನೋಡಬಹುದು ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್. ಇನ್ ಡಿಸೆಂಬರ್ 2024 ನೋಡಬಹುದು ಮ್ಯೂಚುವಲ್ ಫಂಡ್ಸ್ 43.9% ಸ್ಟೇಕ್ ಅನ್ನ ಹೊಂದಿದ್ದಾರೆ. ಅರೌಂಡ್ 112 ಬಿಲಿಯನ್ ರುಪೀಸ್ ಬಿಗ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. 112 ಬಿಲಿಯನ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, 1 ಬಿಲಿಯನ್ಗೆ 100 ಕೋಟಿ. 112 ಬಿಲಿಯನ್ ರುಪೀಸ್ ಅನ್ನ ಇವರು ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಕರೆಂಟ್ ಪ್ರೈಸ್ ಗೆ ಕಂಪೇರ್ ಮಾಡಿದ್ರೆ 112 ಬಿಲಿಯನ್ ರುಪೀಸ್ ಆಗುತ್ತೆ ವ್ಯಾಲ್ಯೂ. ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಅಲ್ಲಿ ಇವರು ಮಾಡಿದ್ದಾರೆ. ಅಂದ್ರೆ ಎಲ್ಲ ಮ್ಯೂಚುವಲ್ ಫಂಡ್ ಗಳು ಸೇರಿ ಆಗುವಂತ ಹೋಲ್ಡಿಂಗ್ ಇದೆ 43.9%. ಯಾವುದೋ ಒಂದು ಫಂಡ್ ಅಂತ ಅಲ್ಲ. ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ಹಂಗಾದ್ರೆ ನಿಯರ್ಲಿ 44% ಕ್ರಾಂಪ್ಟನ್ ಗ್ರೀವ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಅಂದ ತಕ್ಷಣ ನಾವು ಹೋಗಿ ಬೈ ಮಾಡೋದು ಅಂತ ಅಲ್ಲ. ಕಂಪನಿಯನ್ನ ಸ್ಟಡಿ ಮಾಡಿ ಯಾಕೆ ಇನ್ವೆಸ್ಟ್ ಮಾಡಿರ್ಬೋದು, ಆ ಕಂಪನಿಲಿ ಅಂತ ವಿಶೇಷ ಏನಿದೆ, ಹೋಗಿ ಕಂಪನಿಯ ವೆಬ್ಸೈಟ್ ವಿಸಿಟ್ ಮಾಡಿ, ಏನ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಇತ್ತೀಚಿನ ಬಿಸ್ನೆಸ್ ಹೇಗಿದೆ, ಹಾಗೆ ಫ್ಯೂಚರ್ ಗೈಡೆನ್ಸ್ ಏನ್ ಕೊಡ್ತಾ ಇದೆ, ಆನ್ಯುವಲ್ ರಿಪೋರ್ಟ್ ಅನ್ನು ಓದಿ ಕಂಪನಿಯ ಮ್ಯಾನೇಜ್ಮೆಂಟ್ ಈ ಹಿಂದೆ ಏನ್ ಹೇಳಿತ್ತು ಅದನ್ನ ಫುಲ್ಫಿಲ್ ಮಾಡಿದ್ಯಾ, ಮುಂದೆ ಏನ್ ಟಾರ್ಗೆಟ್ ಕೊಡ್ತಾ ಇದೆ, ಇದೆಲ್ಲವನ್ನು ಕೂಡ ಸ್ಟಡಿ ಮಾಡಿ. ಜೊತೆಗೆ ಕಂಪನಿಯ ಪ್ರಾಡಕ್ಟ್ಸ್ ಗೆ ಫ್ಯೂಚರ್ ಅಲ್ಲಿ ಮಾರ್ಕೆಟ್ ಇರುತ್ತಾ, ಗ್ರೋತ್ ಗೆ ಅವಕಾಶ ಎಷ್ಟಿದೆ, ಇದೆಲ್ಲವನ್ನು ಸ್ಟಡಿ ಮಾಡಿದ ನಂತರ ನಿಮ್ಗೆ ಓಕೆ ಅಂತ ಏನಾದ್ರು ಅನಿಸ್ತಾ, ದೆನ್ ಗೋ ಅಹೆಡ್. ಅದರ್ವೈಸ್ ಇಗ್ನೋರ್ ಮಾಡಿ ಅಷ್ಟೇ. ಯಾಕೆಂತಂದ್ರೆ ಸಾವಿರಾರು ಸ್ಟಾಕ್ ಗಳಿದಾವೆ. ಮ್ಯೂಚುವಲ್ ಫಂಡ್ ಗಳು ಕೂಡ ಸಾವಿರಾರು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಕೆಲವರಲ್ಲಿ ಒಳ್ಳೆ ಲಾಭವನ್ನ ಮಾಡ್ತಾರೆ, ಕೆಲವರಲ್ಲಿ ಅವರು ಕೂಡ ಲಾಸ್ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ನಮ್ಮ ಸ್ಟಡೀಸ್ ಪ್ರಕಾರ ಡಿಸಿಷನ್ ತಗೊಳ್ಬೇಕು. ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಒಂದು ಹಿಂಟ್ ಸಿಕ್ತು, ಓಕೆ ಇವರು ಬೈ ಮಾಡಿದ್ದಾರೆ, ನಮ್ಗೆ ಒಂದು ಶಾರ್ಟ್ ಲಿಸ್ಟ್ ಸಿಗುತ್ತೆ, ಅವರ ಹೋಲ್ಡಿಂಗ್ ಅನ್ನ ಚೆಕ್ ಮಾಡಿದ್ರೆ ಅಷ್ಟೇ. ಆ ನಂತರ ಆ ಶಾರ್ಟ್ ಲಿಸ್ಟ್ ಅನ್ನು ಇಟ್ಕೊಂಡು ಕಂಪನಿಗಳನ್ನ ಸ್ಟಡಿ ಮಾಡಬೇಕು, ಡಿಸೈಡ್ ಮಾಡಬೇಕು. ಜಸ್ಟ್ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇಟಾ ರಿಲೀಸ್ ಆಗುವಷ್ಟರಲ್ಲಿ ಅವ್ರ ಎಕ್ಸಿಟ್ ಕೂಡ ಆಗಿರ್ಬೋದು.
ಅಷ್ಟರಲ್ಲಿ ಸ್ಟಾಕ್ ಡೌನ್ ಆಗಿರ್ಬೋದು. ಅಂತ ಸಂದರ್ಭದಲ್ಲಿ ನಮಗೆ ಲಾಸ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇವೆಲ್ಲ ಡೇಟಾ ಬರೋದು ಲೇಟ್ ಆಗಿ. ಇವತ್ತು ಎಕ್ಸಿಟ್ ಆದ್ರು ಅಂದ್ರೆ ಇವತ್ತೇ ನಮಗೆ ಗೊತ್ತಾಗೋದಿಲ್ಲ, ಇನ್ 3 ತಿಂಗಳಾದ್ಮೇಲೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಸ್ಟಾಕ್ ಎಲ್ಲೋ ಇರುತ್ತೆ, ಪಾತಾಳಕ್ಕೂ ಹೋಗಿರ್ಬೋದು. ಹಾಗಾಗಿನೇ ಇನ್ವೆಸ್ಟ್ ಮಾಡೋ ಮುಂಚೆ ಕೇರ್ಫುಲ್ ಆಗಿರ್ಬೇಕು. ಬಟ್ ಯಾಕೆ ಇವರು ಇಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋಂತ ಕುತೂಹಲವನ್ನ ಇಟ್ಕೊಂಡು ಆ ಕಂಪನಿಯನ್ನ ಸ್ಟಡಿ ಮಾಡಬೇಕು. ಆಗ ನಮ್ಗೆ ಕಂಪನಿಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಮೊದಲನೇ ಕಂಪನಿ ಕ್ರಾಂಪ್ಟನ್ ಗ್ರೀವ್ಸ್, ನಿಯರ್ಲಿ 44% ಹೋಲ್ಡಿಂಗ್ ಅನ್ನ ಇವರು ಈ ಸ್ಟಾಕ್ ಅಲ್ಲಿ ಇಟ್ಟಿದ್ದಾರೆ. ಸ್ಟಡಿ ಮಾಡಬಹುದು ಕಂಪನಿಯನ್ನ. ನಂತರ ಕಲ್ಪತರು ಪ್ರಾಜೆಕ್ಟ್ಸ್, ಎರಡನೇ ಕಂಪನಿ ಕಲ್ಪತರು ಪ್ರಾಜೆಕ್ಟ್ಸ್. ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ 43% ಹೋಲ್ಡಿಂಗ್ ಇದೆ ಡಿಸೆಂಬರ್ 2024 ಕ್ವಾರ್ಟರ್. ಹಾಗೆ ಇನ್ನೊಂದು ಪಾಯಿಂಟ್, ಇದು ಡಿಸೆಂಬರ್ 2024ಗೆ ಜನವರಿ ಫೆಬ್ರವರಿ ಅಂದ್ರೆ 2 ತಿಂಗಳಲ್ಲಿ ಇವರು ಒಂದಷ್ಟು ಸೆಲ್ ಕೂಡ ಮಾಡಿರ್ಬೋದು. ಆ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿನೇ ಬ್ಲೈಂಡ್ಲಿ ಡಿಸೈಡ್ ಮಾಡಕ್ ಹೋಗ್ಬೇಡಿ, ಕಂಪನಿಗಳನ್ನ ಸ್ಟಡಿ ಮಾಡಿ. ಕಲ್ಪತರು ಪ್ರಾಜೆಕ್ಟ್ಸ್ ಅಲ್ಲಿ ನಿಯರ್ಲಿ 43% ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ. ಅಮೌಂಟಿಂಗ್ ನೋಡಬಹುದು 39 ಬಿಲಿಯನ್ ರುಪೀಸ್ ಅನ್ನ ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. 39 ಬಿಲಿಯನ್ ಅಂತಂದ್ರೆ 3,900 ಕೋಟಿ. 3,900 ಕೋಟಿಯನ್ನ ಕಲ್ಪತರು ಪ್ರಾಜೆಕ್ಟ್ಸ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಆಸ್ ಆಫ್ ಡಿಸೆಂಬರ್ 2024. ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ನಂತರ ಗೇಟ್ವೇ ಡಿಸ್ಟ್ರಿ ಪಾರ್ಕ್ಸ್ ಲಿಮಿಟೆಡ್ ನೋಡಬಹುದು. ಇಲ್ಲೂ ಕೂಡ 39.4% ಸ್ಟೇಕ್ ಅನ್ನ ಗೇಟ್ವೇ ಡಿಸ್ಟ್ರಿ ಪಾರ್ಕ್ಸ್ ಅಲ್ಲಿ ಹೊಂದಿದ್ದಾರೆ. 24 ಬಿಲಿಯನ್ ರುಪೀಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 2,400 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಗೇಟ್ವೇ ಡಿಸ್ಟ್ರಿ ಪಾರ್ಕ್ಸ್ ಅಲ್ಲಿ ಮಾಡಿದ್ದಾರೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಡೀಟೇಲ್ ಆಗಿ ಸ್ಟಡಿ ಮಾಡಿ ಅನಂತರ ಡಿಸೈಡ್ ಮಾಡಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ. ಬ್ಲೈಂಡ್ಲಿ ಬೈ ಮಾಡಿದ್ರೆ ತಗ್ಲಾಕೊಳ್ತೀರಿ. ಅವಾಗೇನೆ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡುವ ಮುಂಚೆ. ಹಾಗೆ ಈಗಾಗಲೇ ಯಾವ್ದಾದ್ರು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು, ಅಂದ್ರೆ ಈ ಲಿಸ್ಟ್ ಅಲ್ಲಿ ಬರುವಂತಹ ಸ್ಟಾಕ್ ಗಳಲ್ಲಿ ಖಂಡಿತ ನೀವು ನಿಮ್ಮ ಬೆನ್ನನ್ನ ತಡ್ಕೊಳ್ಬಹುದು, ನಿಮ್ಮ ಸ್ಟಡೀಸ್ ಸರಿಯಾದ ದಿಕ್ಕಿನಲ್ಲಿದೆ ಅಂತ. ಇನ್ನು ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ. ಬಹುಶಃ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿರಬಹುದು. 38.2% ಸ್ಟೇಕ್ ಅನ್ನ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಹೊಂದಿದ್ದಾರೆ. 51 ಬಿಲಿಯನ್ ರುಪೀಸ್ ಅನ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ನ ಇಲ್ಲೂ ಕೂಡ ಮಾಡಿದ್ದಾರೆ. 38.2% ಅಥವಾ 51 ಬಿಲಿಯನ್ ರುಪೀಸ್. ತುಂಬಾ ಒಳ್ಳೆ ಹೋಲ್ಡಿಂಗ್ ಇಲ್ಲೂ ಕೂಡ ಇಟ್ಟಿದ್ದಾರೆ ಮ್ಯೂಚುವಲ್ ಫಂಡ್ಸ್. ನೆಕ್ಸ್ಟ್ ಸ್ಟಾಕ್ ಸಿಪ್ಲಾ ನೋಡಬಹುದು. ದ ರಿಪೋರ್ಟ್ ಇಂಡಿಕೇಟ್ಸ್ ದಟ್ ಮ್ಯೂಚುವಲ್ ಫಂಡ್ಸ್ ಹೆಲ್ಡ್ 37.1% ಸ್ಟೇಕ್ ಇನ್ ಸಿಪ್ಲಾ ವಿಚ್ ವಾಸ್ 298 ಬಿಲಿಯನ್. ಭರ್ಜರಿ ಹೋಲ್ಡಿಂಗ್ ಅಂತಾನೆ ಹೇಳ್ಬೋದು. 37.1% ಸ್ಟೇಕ್ 298 ಬಿಲಿಯನ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಭರ್ಜರಿ ಇನ್ವೆಸ್ಟ್ಮೆಂಟ್ ಸಿಪ್ಲಾದಲ್ಲೂ ಕೂಡ ಇದೆ ಮ್ಯೂಚುವಲ್ ಫಂಡ್ಸ್. ಏನು ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದ್ರೆ PVR ಐನಾಕ್ಸ್ ನೋಡಬಹುದು. ಮ್ಯೂಚುವಲ್ ಫಂಡ್ಸ್ 36.2%. PVR ಐನಾಕ್ಸ್ ಅಲ್ಲಿ 36.2% ಹೋಲ್ಡಿಂಗ್ ಅನ್ನ ಆಸ್ ಆಫ್ ಡಿಸೆಂಬರ್ 2024 ಹೊಂದಿದ್ದಾರೆ. 51 ಬಿಲಿಯನ್ ರುಪೀಸ್ ಇನ್ವೆಸ್ಟ್ಮೆಂಟ್ ಅನ್ನ PVR ಐನಾಕ್ಸ್ ಅಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟಾಕ್ ಫೆಡರಲ್ ಬ್ಯಾಂಕ್. ಇಲ್ಲೂ ಕೂಡ ನೋಡಬಹುದು 34.8% ಸ್ಟೇಕ್ ಇದೆ. 141 ಬಿಲಿಯನ್ ರುಪೀಸ್ ಅನ್ನ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಫೆಡರಲ್ ಬ್ಯಾಂಕ್ ಅಲ್ಲಿ. ಇಲ್ಲೂ ಕೂಡ ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಒಳ್ಳೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ಸ್. ನಂತರ ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್. ಇಲ್ಲಿ ನೋಡಬಹುದು 33.4% ಸ್ಟೇಕ್ ಅನ್ನ ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಹೊಂದಿದ್ದಾರೆ. 107 ಬಿಲಿಯನ್ ರುಪೀಸ್ ಆಗುತ್ತೆ ಇಲ್ಲಿನ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಸ್. ನಂತರ ಇಂಟರ್ಗ್ಲೋಬ್ ಏವಿಯೇಷನ್ 31.2% ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗ್ ಇದೆ. ಇಂಟರ್ಗ್ಲೋಬ್ ಏವಿಯೇಷನ್ ಅಲ್ಲಿ 229 ಬಿಲಿಯನ್ ರುಪೀಸ್ ಅನ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು Q3 ನಲ್ಲಿ ಬೈ ಮಾಡಿರುವಂತದ್ದೇನಲ್ಲ, ಹಿಂದಿನಿಂದನೂ ಕೂಡ ಇರುವಂತಹ ಹೋಲ್ಡಿಂಗ್. ಆಸ್ ಪರ್ Q3 ಕ್ಲೋಸಿಂಗ್ ಎಷ್ಟು ಬಿಲಿಯನ್ ರುಪೀಸ್ ಇನ್ವೆಸ್ಟ್ಮೆಂಟ್ ಇಂಟರ್ಗ್ಲೋಬ್ ಏವಿಯೇಷನ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಇದೆ. ನಂತರ 10ನೇ ಸ್ಟಾಕ್ ಅಥವಾ ಕೊನೆಯ ಸ್ಟಾಕ್ ಸಪೀರೆ ಫುಡ್ಸ್. ಇಲ್ಲಿ ನೋಡಬಹುದು ಮ್ಯೂಚುವಲ್ ಫಂಡ್ಸ್ 29.2% ಸ್ಟೇಕ್ ಅನ್ನ ಸಪೀರೆ ಫುಡ್ಸ್ ಅಲ್ಲಿ ಹೊಂದಿದ್ದಾರೆ. 25 ಬಿಲಿಯನ್ ರುಪೀಸ್ ಇನ್ವೆಸ್ಟ್ಮೆಂಟ್ ಅನ್ನ ಇಲ್ಲಿ ಮಾಡಿದ್ದಾರೆ. ಈ 10 ಶೇರ್ಗಳಲ್ಲಿ ಭರ್ಜರಿ ಇನ್ವೆಸ್ಟ್ಮೆಂಟ್ ಅನ್ನ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಕಂಪನಿಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ. ಇನ್ನೊಂದ್ಸಲ ರೀಕಾಲ್ ಮಾಡ್ಬೋಣ ಎಲ್ಲ ಶೇರ್ಗಳನ್ನ. ಮೊದಲನೇದು ಕ್ರಾಂಪ್ಟನ್ ಗ್ರೀವ್ಸ್, ಎರಡನೇದು ಕಲ್ಪತರು ಪ್ರಾಜೆಕ್ಟ್ಸ್, ಮೂರನೇದು ಗೇಟ್ವೇ ಡಿಸ್ಟ್ರಿ ಪಾರ್ಕ್ಸ್, ನಾಲ್ಕನೇದು ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಐದನೇದು ಸಿಪ್ಲಾ, ಆರನೇದು PVR ಐನಾಕ್ಸ್, ಏಳನೇದು ಫೆಡರಲ್ ಬ್ಯಾಂಕ್, ಎಂಟನೇದು ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್, ಒಂಬತ್ತನೇದು ಇಂಟರ್ಗ್ಲೋಬ್ ಏವಿಯೇಷನ್, 10ನೇ ಸ್ಟಾಕ್ ಬಂದು ಸಪೀರೆ ಫುಡ್ಸ್. ಈ 10 ಶೇರುಗಳಲ್ಲಿ ಭರ್ಜರಿ ಸ್ಟೇಕ್ ಅನ್ನ FIS ಹೊಂದಿದ್ದಾರೆ. ನೋಡೋಣ ಕಂಪನಿಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಮಾಡ್ತವೆ ಅಂತ. ಸರಿಗಳೇರಿ, ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ. ಕಂಪನಿಯನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಸರಿಗಳೇರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.